ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗ್ರೀನ್ ಗೋಲ್ಡ್ ಟ್ರಿಬಲ್ ಎನ್. ಎಲ್ಲರೂ ಬನ್ನಿ, ಇವತ್ತು ನಾವು ಒಂದು ವಿಶೇಷವಾದಂತಹ ಬೆಳೆನ ಹಾಕ್ತಾಯಿದ್ದೀವಿ. ಇದು ಈ ಒಂದು ಟಬ್ ತೊಗೊಂಡ್ಬಿಟ್ಟು ಅದಕ್ಕೆ ಹೋಲ್ ಮಾಡಿದ್ದೀವಿ ಮತ್ತು ಕಲ್ಲುಗಳನ್ನ ಇಟ್ಟಿದ್ದೀವಿ. ಮಣ್ಣು ಅದರಲ್ಲಿ ನೀರು ಹಾಕಿದಾಗಲೆಲ್ಲ ಅಲ್ಲಿ ಬಂದು ಕೂತ್ಕೊಂಡು ಆ ಬ್ಲಾಕ್ನ ಕ್ಲೋಸ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಕಲ್ಲಿಟ್ಟಿರೋದು. ನೋಡಿ, ಇದೇನು ಅಂತ ಗೆಸ್ ಮಾಡ್ತೀರಾ? ನೋಡಿ, ಏನಾದರೂ ಐಡಿಯಾ ಬಂತಾ? ಹೇಳಿ, ಕಮೆಂಟ್ ಮಾಡಿ. ಎಸ್, ಇದು ಕಬ್ಬನ್ನ ನಾಟಿ ಮಾಡ್ತಾಯಿದ್ದೀವಿ ನಾವಿವತ್ತು. ಇದನ್ನ ನಾವೊಂದು 15 ದಿನದ ಹಿಂದ್ಗಡೆ ಈ ರೀತಿ ಗ್ರೋ ಬ್ಯಾಗಲ್ಲಿ ಸಸಿ ಆಗಲಿ ಅನ್ನೋ ಕಾರಣಕ್ಕೆ ಹಾಕಿದ್ವಿ. ಬರೀ 15 ದಿನಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಪ್ರತಿಯೊಂದು ಸಸಿಗಳು ಸಹ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆಂದನೇ ಬರ್ತಾಯಿದೆ. ಅದೇ ನಮಗಿನ್ನೂ ಎನ್ಕರೇಜ್ ಮಾಡ್ತಾಯಿದೆ. ಇನ್ನು ಹೆಚ್ಚೆಚ್ಚು ಪ್ರಯೋಗ ಮಾಡೋಣ ಈ ರೀತಿ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇರು ಸಹ ಇದರಲ್ಲಿ ಹರಡ್ಕೊಳ್ಳುತ್ತೆ ವಿನಃ ಇದು ತುಂಬ ಆಳವಾಗಿ ಹೋಗೋದಿಲ್ಲ. ಸೊ ಆ ಕಾರಣಕ್ಕೆ ನಾವು ಈ ಟಬ್ಬು ಮತ್ತು ಈ ಟೆರೆಸ್ ಮೇಲ್ಗಡೆ ಬೆಳಿಬೋದು ಅನ್ನೋದಕ್ಕೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವ್ರಿಗೂ ಸಹ ಈ ರೀತಿ ವಿಶೇಷವಾದ ಪ್ರಯೋಗಗಳನ್ನೆಲ್ಲ ಮಾಡಬೇಕು, ಆರ್ಗ್ಯಾನಿಕ್ಕಾಗಿ ಬೆಳ್ಕೋಬೇಕು ಅನ್ನೋ ಆಸೆ ಇರೋದ್ರಿಂದ, ಆ ಆಸೆ ನನಗೂ ಇರೋದ್ರಿಂದ ಈ ರೀತಿ ನಾವು ಟೈಮ್ ಸಿಕ್ಕಾಗಲೆಲ್ಲ ಈ ರೀತಿ ಪ್ರಯೋಗನ ಮಾಡ್ತಾಯಿರ್ತೀವಿ ಟೆರೆಸ್ ಮೇಲ್ಗಡೆ. ಇದರಲ್ಲಿ ನಮ್ಮಿಬ್ರಿಗೂ ಸಹ ತುಂಬ ಸಂತೋಷ ಸಿಗುತ್ತೆ ಇದರಿಂದ. ನೋಡಿ, ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ. ಬರೀ 15 ದಿನವೂ ಆಗಿಲ್ಲ, ಅಷ್ಟು ಬೇಗನೆ ಇದು ಬಂದಿದೆ. ಅಫ್ಕೋರ್ಸ್ ಇದೊಂದು ಹುಲ್ಲಿನ ಜಾತಿಗೆ ಸೇರಿರೋ ಅಂತಹ ಬೆಳೆ. ಇದೊಂದು 12ರಿಂದ 14 ತಿಂಗಳಾಗುತ್ತೆ ಕ್ರಾಪಿಂಗ್ ಅದೆಲ್ಲ ಕಟಾವಿಗೆ ಬರಲಿಕ್ಕೆ. ಎಷ್ಟು ದಿನನಾದರೂ ತೊಗೊಳ್ಳಿ, ನಮಗೆ ಆರ್ಗ್ಯಾನಿಕ್ಕಾಗಿ ಹೇಗೆ ಬರುತ್ತೆ ಅನ್ನೋ ನಮಗೊಂದು ಪ್ರಯೋಗ. ಇದರಿಂದ ನಮಗೊಂದು ಸಂತೋಷ ಸಿಗುತ್ತೆ. ಇದರ ಡೆವಲಪ್ಮೆಂಟು, ಇದರ ಆರೈಕೆ ಏನೋ ಒಂಥರ ನಮಗೆ ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮನೇಲಿರೋಂತಹ ಮಕ್ಕಳಿಗೆ, ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ರಿಗೂ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕಡೆಯಿಂದ ಒಂದು ಪುಟ್ಟದಾದ ಮಾಹಿತಿಯನ್ನು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಹುಲ್ಲಿನ ಜಾತಿಗೆ ಸೇರಿರೋಂತಹ ಈ ಕಬ್ಬಲ್ಲಿ, ಈ ಕಾಂಡದಲ್ಲಿ ಗ್ಲೂಕೋಸ್ ಮತ್ತು ಸಿಹಿ ಅಂಶ ಶೇಖರಣೆ ಆಗೋದ್ರಿಂದ ಇದನ್ನು ಸಕ್ಕರೆ ಮತ್ತು ಬೆಲ್ಲವನ್ನು ತಯಾರಿಸೋದಕ್ಕೆ ಬಳಸ್ತಾರೆ. ಇದರಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೈಕ್ ಮೂತ್ರಪಿಂಡದ ಸಮಸ್ಯೆ, ಕಿಡ್ನಿ ಸ್ಟೋನ್ಗಾಗಿರಬಹುದು, ಮತ್ತು ಗ್ಲುಕೋಸ್ ಥರ ವರ್ಕ್ ಮಾಡುತ್ತೆ ಇದು ದೇಹದಲ್ಲಿ. ಇದು ಎಳ್ನೀರಿಗೆ ಸಮವಾಗಿ ಇದರಲ್ಲಿ ವಿಟಮಿನ್ಸ್ ಇರುತ್ತೆ ಅನ್ನೋದು ಹೇಳ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಕಂಡಾಗಲೆಲ್ಲ ಈ ರೀತಿ ಶುಗರ್ ಕೇನ್ನ ನೀವು ಕುಡಿತಾ ಇರಿ, ಅದರಿಂದ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಅಫ್ಕೋರ್ಸ್ ಸ್ಕಿನ್ ಕೂಡ ಚೆನ್ನಾಗಿ ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಅದರ ಬೇರಿಗೆ ಹಾನಿಯಾಗದಿರಂಗೆ ನೀಟಾಗಿ ತೆಗೆದಿಡ್ತಾ ಇದ್ದಾರೆ. ಸೊ ಇವಾಗ ಎಲ್ಲದನ್ನು ತೆಕ್ಕೊಂಡಿದ್ದಾರೆ. ಸುಮಾರು 5ರಿಂದ 6 ಕಬ್ಬಿನ ತುಂಡುಗಳಿತ್ತು. ಇದೇನು ಬೀಜ ಹಾಕೋಂಥದ್ದೆಲ್ಲ, ಬೇರೆ ಏನೂ ಅಲ್ಲ. ಹೊರಗಡೆ ಸಿಗೋಂತಹ ಕಬ್ಬನ್ನೇ ನಾವು ಈ ರೀತಿ ತುಂಡಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ನೆಟ್ಬಿಟ್ರೆ ಅದಾಗಿ ಬಂದುಬಿಡುತ್ತೆ. ಇದ್ರ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ. ಇದಕ್ಕೆ ನೀರು ನಿಲ್ಲಿಸ್ಬೇಕು ಅಂತ ಏನಿಲ್ಲ. ಎಲ್ಲ ಗಿಡಗಳು ಬೆಳೆಯೋ ಥರ ನಾವು ಇದಕ್ಕೆ ನೀರು ಕೊಟ್ಟರೆ ಸಾಕು. ತುಂಬ ಕೆಸರಿರಬೇಕು, ನೀರಿರಬೇಕು ಅಂತ ಏನಿಲ್ಲ. ಇದಕ್ಕೆ ಮಾಡ್ತಾರೆ ಕೆಲವರು, ಬಟ್ ಅದರ ಅವಶ್ಯಕತೆ ಕೂಡ ಇಲ್ಲ. ಹಾಗೇ ಬೆಳಿಬೇಕು ಅನ್ನೋದ್ರ ಏನಿಲ್ಲ. ಅದೇ ಮಣ್ಣನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಈ ಕಬ್ಬು ಮತ್ತು ಹಾಲು ಈ ಥರ ಸಸ್ಯಗಳಿಗೆಲ್ಲ ಮಣ್ಣನ್ನು ಏರಿಸ್ತೀವಿ ಅಂತಾರೆ. ಒಂದು ಸ್ವಲ್ಪ ಬೆಳೆದಂಗೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಕೊಡ್ತಾ ಇರ್ತಾರೆ. ಹಾಗೆ ಕಬ್ಬಿಗೂ ಸಹ ನಾವೀಗಿರೋ ಅಂಥದ್ದು ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತಿದ್ದಾರೆ. ಹಾಗಾಗಿ ತುಂಬ ಏನು ಹಾಕ್ತಾಯಿಲ್ಲ ಅವರು. ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಕವರ್ ಮಾಡ್ತಿದ್ದಾರೆ. ಈ ರೀತಿ ಮಾಡ್ತಿರೋದ್ರಿಂದ ಮಣ್ಣಲ್ಲಿರೋಂತಹ ಮೈಕ್ರೋಬ್ಸ್ ಸಹ ನಮಗೆ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ಒಂದು ಮನಸ್ಸಿಗೇನೋ ಒಂಥರ ಸಂತೋಷವನ್ನು ಕೊಡುತ್ತೆ. ನೋಡಿ, ಈ ರೀತಿ
ಒಂದು ಮತ್ತು ಮತ್ತೊಂದು ಕಬ್ಬಿಗೆ ಜಾಗ ಮಾಡ್ಕೊಂಡ್ಬಿಟ್ಟು ನಾಟಿ ಮಾಡ್ತಾಯಿದ್ದಾರೆ. ಗ್ರೋ ಬ್ಯಾಗಲ್ಲಿ ಕಷ್ಟ ಆಗುತ್ತೆ, ಒಂದೇ ಕ್ಲಮ್ಸಿ ಆಗುತ್ತೆ, ಒತ್ತೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಕಬ್ಬು ಮತ್ತು ಇನ್ನೊಂದು ಕಬ್ಬಿನ ಮಧ್ಯೆ ಜಾಗ ಇರೋದ್ರಿಂದ ಬೆಳಕು ಮತ್ತು ಗಾಳಿ ಎಲ್ಲ ಅಡ್ಡಾಡೋದ್ರಿಂದ ಅದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದರಲ್ಲಿ ಸಹ ಜ್ಯೂಸಿ ಅಂಶ ಕೂಡ ಹೆಚ್ಚು ಬರುತ್ತೆ ಚೆನ್ನಾಗಿ ಅಂತ. ಯಾವುದೇ ಸಸ್ಯಕ್ಕಾಗಲಿ ಗಾಳಿ ಬೆಳಕು ಬೇಕು ಚೆನ್ನಾಗಿ ಸಿಕ್ಕಂಗೆ ಅದರದ್ದು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಕೂಡ ಬರುತ್ತೆ ಯಾವುದೇ ಪ್ರಾಡಕ್ಟ್. ಎಷ್ಟು ಸಾಧ್ಯನೋ ಅಷ್ಟು ಆ ಜಾಗ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅವರನ್ನ ನಾಟಿ ಮಾಡ್ತಾಯಿದ್ದಾರೆ. ಈ ರೀತಿ ಒಂದು ಸ್ವಲ್ಪ ಅದು ಹೋದರೆ ಸಾಕು, ತುಂಬ ಆಳವಾಗಿ ಹೋಗ್ಬೇಕು ಅನ್ನೋದೇನಿಲ್ಲ. ಇದು ಹೊಲಗಳಲ್ಲಾದರೆ ಕಾಲಿಂದನೇ ತುಳಿದು ಬಿಡ್ತಾರೆ ಇದನ್ನ ಭೂಮಿಯಲ್ಲಿ, ಒಂದು ಅರ್ಧ ಇಂಚ್ ಒಳಗಡೆ ಹೋಗೋ ಹಾಗೆ. ಯಾವಾಗಲೂ ಮೊಬೈಲ್ ಲ್ಯಾಪ್ಟಾಪ್ ಮುಂದೆ ಇದ್ದು ಕಣ್ಣಿಗೂ ಸಹ ಸ್ಟ್ರೈನ್ ಆಗಿರುತ್ತೆ. ಈ ರೀತಿ ಆ್ಯಕ್ಟಿವಿಟೀಸು ಹಾಬೀಸ್ ಥರ ಆದರೂ ತೊಗೊಂಡ್ರೂ ಪರವಾಗಿಲ್ಲ, ಅದೇನೋ ನಮಗೆ ರಿಫ್ರೆಶ್ ಅನ್ನೋದನ್ನು ಕೊಡುತ್ತೆ, ಏನೋ ಒಂದು ಹೊಸ ಸಂತೋಷನ ನಮ್ಮಲ್ಲಿ ಉಂಟು ಮಾಡುತ್ತೆ ಇದು. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ನಾವು ಈ ಥರದ್ದು ಯಾವುದು ಕೆಲಸಗಳು ಮಾಡ್ತಾಯಿಲ್ಲ, ಕಡಿಮೆ. ಇವತ್ತು ಮಳೆ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ಇದು ಸಹ ಗ್ರಾಸ್ ಮೇಲ್ಗಡೆ ಬಂದಿರೋದ್ರಿಂದ ಒಳಗಡೆ ಎಷ್ಟು ಬೇರೆ ಬಂದಿರ್ಬೋದು, ಹೇಗೆ ಡೆವಲಪ್ ಆಗಿರ್ಬೋದು ಅನ್ನೋ ಕುತೂಹಲ ನಮ್ಮಿಬ್ಬರಲ್ಲಿತ್ತು. ಇನ್ನೂ ಒಂದೆರಡಿದೆ, ಯೋಚನೆ ಮಾಡ್ತಿದ್ದಾರೆ ಇದರಲ್ಲೇ ಇಡೋದ ಅಥವಾ ಬೇರೆ ಕಡೆ ಇಡೋದ ಅಂತ. ಅಲ್ಲೇ ಜಾಗ ಮಾಡ್ಕೊಂಬಿಟ್ಟು ನೆಡ್ತಾ ಇದ್ದಾರೆ. ಇರೋದು ಒಂದೆರಡಿದೆ, ಮತ್ತೇನಕ್ಕೆ ಅದಕ್ಕೆ ಸಪ್ರೇಟಾಗಿ ಬೇರೆ ಕಡೆ ಹಾಕೋಣ ಅಂತ. ಆ ಮಣ್ಣಿನ ಜೊತೆನೇ ಆ ಸಂಪರ್ಕನೇ ಅದೇನೋ ಒಂಥರ ಒಂದು ವಿಶೇಷವಾದ ಸಂತೋಷ ನಮ್ಮಲ್ಲಿ ಉಂಟು ಮಾಡುತ್ತೆ. ಅದು ನೀವು ಸಹ ಟ್ರೈ ಮಾಡಿ. ಅಟ್ಲೀಸ್ಟ್ ನಮಗೆ ಅಷ್ಟೇ ಜಾಗ ಬೇಕು, ಇಷ್ಟೇ ಜಾಗ ಬೇಕು ಅಂತಲ್ಲ, ಎಷ್ಟಿರುತ್ತೋ ಅಷ್ಟು ಜಾಗದಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ಸೊಪ್ಪಿನ ಗಿಡಗಳಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಫ್ಲವರ್ಸಿಂದಾದರೂ ಹಾಕ್ಕೊಳ್ಳಿ. ಏನೋ ಒಂದು ಅದನ್ನೇ ಆರೈಕೆ ಮಾಡಿ, ಪೋಷಣೆ ಮಾಡಿ, ಚೆನ್ನಾಗಿ ಬೆಳೆಸಿ. ನಿಮ್ಮಲ್ಲಿ ಎಷ್ಟು ಖುಷಿ ತರುತ್ತೆ ಅಂತಂದರೆ ಅದರಿಂದ ಯಾವುದು ಸಿಗಲ್ಲ, ಬೇರೆ ಯಾವುದು ಬೇಡ ಆಗುತ್ತೆ ಗಿಡಗಳ ಜೊತೆ ಇದ್ದಾಗ. ಆ ಆನಂದನೇ ಆನಂದ. ಸ್ವಲ್ಪ ಕೌಡಂಗಿತ್ತು, ಈ ಗೊಬ್ಬರನ ಸಹ ಹಾಕ್ತಿದ್ದಾರೆ ಮೇಲೆ. ನಾವು ಮಣ್ಣು 50% ಕೌಡಂಗ್ ಮತ್ತು 50% ಮಣ್ಣು ಮಿಕ್ಸ್ ಮಾಡಿಬಿಟ್ಟೆ ಆ ಗ್ರೋ ಬ್ಯಾಗಿಗೆ ಹಾಕಿದ್ವಿ. ಹೆಚ್ಚೇನಿಲ್ಲ, ಅದೊಂದು 15-20 ದಿನದ ಕೆಳಗಡೆ ಹಾಕಿರೋದ್ರಿಂದ ಅದರಲ್ಲೂ ಸಹ ಗೊಬ್ಬರ ಇದೆ. ಒಂದು ಸ್ವಲ್ಪದ ಮಟ್ಟಿಗೆ ಇದರಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ ಅಷ್ಟೆ. ನಂತರಕ್ಕೆ ಬೇಕು ಅಂತ ಅಂದರೆ ಅದ್ರ ಬೆಳವಣಿಗೆ ನೋಡ್ಕೊಂಡು ನಾವು ಮತ್ತೆ ಎಲ್ಲ ಗಿಡಗಳಿಗೆ ಕೊಡೋ ಹಾಗೆ ಇದಕ್ಕೂ ಗೊಬ್ಬರಗಳನ್ನು ಕೊಟ್ಬಿಟ್ರೆ ಆಯಿತು. ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿದ ನಂತರಕ್ಕೆ ಅದಕ್ಕೆ ನೀರು ಹಾಕೋದನ್ನು ಮಾತ್ರ ಮರಿಬೇಡಿ. ನಾವಿಲ್ಲಿ ಅದು ವಿಡಿಯೋ ಮಾಡೋದ್ರಲ್ಲಿ ನೀರು ಹಾಕೋ ಅಂಥದ್ದೊಂದು ಮಿಸ್ ಆಗಿದೆ. ಹಾಗೆ ಅದ್ರ ಹಿಂದ್ಗಡೆ ಮಳೆ ಸಹ ಬಂದ್ಬಿಡ್ತು. ಈಗ ಒಂಥರ ಕ್ಯೂರಿಯಾಸಿಟಿ ನಮಗೆ ಇನ್ನೂ ಹೆಚ್ಚಾಗಿದೆ, ಇದು ಹೇಗೆ ಬರುತ್ತೆ, ನಂತರ ದಿನಗಳಲ್ಲಿ ಯಾವ ರೀತಿ ಎಲ್ಲ ಬೆಳೆಯುತ್ತೆ ಅಂತ. ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ. ನಿಜವಾಗ್ಲೂ ಫಾರ್ಮರ್ಸ್ ನಿಜವಾಗ್ಲೂ ಏನಕ್ಕೆ ಗ್ರೇಟ್ ಅಂತ ಹೇಳಿದರೆ, ನಾನು ಬೆಳೆದಿರೋ ಈ 3-4 ಗಿಡಗಳಿಗೇ ಇಷ್ಟೊಂದು ಹುಳುಗಳ ಕಾಟ ಇರುತ್ತೆ. ಅದಕ್ಕೆ ಏನೆಲ್ಲ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಹೊಲಗಳಲ್ಲಿ ಅಷ್ಟೊಂದು ರಾಶಿ ಒಂದೇ ರೀತಿ ಕೀಟಗಳು, ಸುಮಾರು ರೀತಿ ಕೀಟಗಳು, ಪ್ರತಿಯೊಂದು ಹಂತದಲ್ಲೂ ಅವುಗಳನ್ನ ಕಂಟ್ರೋಲ್ ಮಾಡಿ ಒಂದು ಬೆಳೆನ ತೆಗಿಬೇಕು ಅಂದರೆ ರೈತರು ಪಡೋ ಕಷ್ಟ ನಿಜವಾಗ್ಲೂ ತುಂಬಾ ಬೇಜಾರು ತರಿಸುತ್ತೆ. ಅದಕ್ಕೆ ಅನಿಸುತ್ತೆ ಅವರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಕರೆಯೋದಕ್ಕೆ. ಈ ಕೆಲಸ ಮಾತ್ರ ತುಂಬ ಕಷ್ಟದ ಕೆಲಸ.
ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತಿದ್ದಾರೆ. ಅದು ಕೂಡ ಬೇರೆ ಪಾಟಿಂದು, ಅದರಲ್ಲಿ ಸ್ವಲ್ಪ ಹಾಗೆ ಬೇರುಗಳಿತ್ತು. ಅದೇನಾಗೋದಿಲ್ಲ, ನಂತರಕ್ಕೆ ಅದು ಗೊಬ್ಬರ ಆಗಿಬಿಡುತ್ತೆ. ನೋಡಿದ್ರಲ್ಲ, ಈ ರೀತಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.